ಮಳವಳ್ಳಿ ತಾಲೂಕಿನ ಗುಂಡಾಪುರದ ಬೆಟ್ಟದರಸಮ್ಮ ಜಾತ್ರೆ ಪ್ರಾರಂಭವಾದ ಮೊದಲನೆಯ ದಿನ ಅಪಾರ ಭಕ್ತರುಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಗ್ರಾಮದ ಮಧ್ಯಭಾಗದಲ್ಲಿರುವಂತಹ ಕರಗದ ಮನೆಯಲ್ಲಿ ದೇವರ ಕರಗಕ್ಕೆ ವಿಶೇಷ ಪೂಜಾ ಪುನಸ್ಕಾರವನ್ನ ನಡೆಸಿದ ನಂತರ ದೇವರ ಗುಡ್ಡೂರು ತಮ್ಮ ಹೆಬ್ಬಾಗಿಲುಗಳಿಗೆ ಪೂಜೆ ಸಲ್ಲಿಸಿಕೊಂಡು ಹೂ ಹೊಂಬಾಳೆ ಪ್ರಸಾದ ಪಡೆದು ಪಾರಂಪರಿಕವಾಗಿ ನಡೆದು ಬಂದಂತಹ ಆಯ್ದ ಕೆಲವು ಮನೆಗಳಿಗೆ ಅಚ್ಚದಂಗೆ ಮತ್ತು ಪೂಜೆಯನ್ನ ಸ್ವೀಕರಿಸಿ ಮರಳಿ ಕರಗದ ಮನೆಗೆ ಬಂದು ನಂತರ ಮಹಾಮಂಗಳಾರತಿ ನಡೆಸಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿದ ನಂತರ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಬೆಟ್ಟದರಸಮ್ಮನವರ ದೇವಸ್ಥಾನಕ್ಕೆ ದೇವರ ಕರಗವನ್ನ ಹೊತ್ತ ನಂತರ ದೇವರ ಉತ್ಸವ ಹೊರಟಾದ ನಂತರ ಅದರ ಜೊತೆಯಲ್ಲಿ ಬಾಯಿ ಬಿಗಿದವರು ಗಂಧದ ಕಡ್ಡಿ ಬೇವಿನ ಸೊಪ್ಪನ್ನ ಹಿಡಿದುಕೊಂಡು ಹೊರಟರು. ಜೊತೆಯಲ್ಲಿ ಕಳಸ ಹೊತ್ತು ಮುತ್ತೈದೆಯರು 3 ಬಸವನ ಜೊತೆ ದೇವರಿಗೆ ಚಾಮರ ಬೀಸುತ್ತಾ ಛತ್ರಿ ಚಾಮರವನ್ನ ಹಿಡಿದು ಮುಂಡಿವಾಳ ಹಾಸಿದ ಮುಡಿಯ ಮೇಲೆ ಕರಗವನ್ನ ಹೊತ್ತು ವೀರಭದ್ರಪ್ಪ ಮತ್ತು ಅರ್ಚಕರುಗಳಾದಂತಹ ವೀರತಪ್ಪ ಮತ್ತು ಸಹಾಯಕ ಅರ್ಚಕ ರಮೇಶ್ ಸೇರಿದಂತೆ ಇತರರು ಹೆಜ್ಜೆ ಹಾಕುತ್ತಾ ಮೆರವಣಿಗೆಯಲ್ಲೇ ಪಾಲ್ಗೊಂಡಿದ್ರು. ಇನ್ನು ದೇವಸ್ಥಾನಕ್ಕೆ ಸರಿಸುಮಾರು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ತಲುಪಿದರು. ಇನ್ನು ಹರಕೆ ಹೊತ್ತುಕೊಂಡಂತಹ ಭಕ್ತರು ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪಾನಕ ಮಜ್ಜಿಗೆಯನ್ನ ನೀಡಿ ದೇವರ ಕೃಪೆಗೆ ಪಾತ್ರರಾದರು. ಇಂತಹ ಪಾರಂಪರಿಕ ಆಚರಣೆಯನ್ನ ಕಣ್ತುಂಬಿಕೊಳ್ಳಲು ಅಪಾರ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ದೇವರ ಕೃಪೆಗೆ ಪಾತ್ರರಾದರು. ಇನ್ನು ತಾಲೂಕು ದಂಡಾಧಿಕಾರಿ ಎಸ್ವಿ ಲೋಕೇಶ್ ಮೊದಲನೆಯ ಪೂಜೆಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದ ನಂತರ ಸುದ್ದಿಗಾರರ ಜೊತೆಗೆ ಮಾತನಾಡಿ ಭಕ್ತರಿಗೆ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯಿರಿ ಎಂದು ಸಲಹೆಯನ್ನ ಕೂಡ ನೀಡಿದರು. ಇನ್ನು ಮುಂಜಾಗ್ರತೆಯ ಕ್ರಮವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಮತ್ತು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಪ್ರಯುಕ್ತವಾಗಿ 9 ಸೇರಿಕೊಂಡು 9 ದಿನ ಆಚರಣೆ ಇದೆಲ್ಲ ಈ ಮೀಟಿಂಗ್ ಮಾಡಬೇಕು. ಎಲ್ಲರೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಇದಕ್ಕೆ ಸಹಕಾರ ಮಾಡಬೇಕು. ಸ್ವಚ್ಛತೆ ಇರಬೇಕು, ಎಲ್ಲ ರೀತಿಯಿಂದ ಸಹಕಾರ ಮಾಡಬೇಕು. ಸಂಪತ್ತಿಯಿಂದ ಬರ್ತಂಥ ಭಕ್ತಾದಿಗಳಿಗೆ ಸಹಕರಿಸಿಕೊಂಡು ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಆಯುರ್ವೇದ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದೇ ಬುಧವಾರ ಕೊಂಡ ಮಂಗಳವಾರ ಜಾತ್ರೆ ಆಗುತ್ತೆ, ಬುಧವಾರ ಕೊಂಡ ಇರುತ್ತೆ, ಕಟ್ಟೆಪಲ್ಲಿ ಶನಿವಾರ ಇರುತ್ತೆ. ಸೊ ಎಲ್ಲರೂ ಭಕ್ತರಿಗೆಲ್ಲ ಈ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ತಾರೆ.